ಹಾಯ್ ಎಲ್ರಿಗೂ ನಮಸ್ಕಾರ. ಇಶುವೇಕ್ಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ ಟೈಮ್ ಬೆಳಗಿನ ಜಾವ 4:15 ಆಗಿದೆ. ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ನಮ್ಮ ಕಡೆ ಎಲ್ಲರೂ ನವಗ್ರಹ ಧಾನ್ಯ ದಾನ ಮಾಡೋದ್ರ ಮೂಲಕ ಹಬ್ಬನ ಶುರು ಮಾಡ್ತೀವಿ. ಈ ಪೂಜೆ ಉದ್ದೇಶ ಏನು ಅಂತಂದರೆ, ಗೊತ್ತೋ ಗೊತ್ತಿಲ್ಲದೆ ನಮ್ಮಿಂದ ತಪ್ಪಾಗಿದ್ದರೆ, ದೋಷಗಳೇನಾದರೂ ಇದ್ದರೆ ಅವೆಲ್ಲವೂ ಸಹ ಈ ನವಗ್ರಹ ದಾನ ಮಾಡೋದ್ರಿಂದ ನಿವಾರಣೆ ಆಗಲಿ ಅನ್ನೋದಾಗಿರುತ್ತೆ. ಈ ಮುಂದಿನ ಹೊಸ ವರ್ಷದ ಹೊಸ ದಿನಗಳು ನಮ್ಮೆಲ್ಲರಿಗೂ ಹರ್ಷದಿಂದಿರಲಿ, ಹಸಿರಾಗಿರಲಿ, ಸುಖ, ಶಾಂತಿ, ನೆಮ್ಮದಿ, ಯಶಸ್ಸು ಸಿಗಲಿ ಅನ್ನೋದಾಗಿರುತ್ತೆ. ಪೂಜೆ ಎಲ್ಲ ಸಿದ್ಧತೆಗಳನ್ನು ಭಟ್ರು ಬರೋದಕ್ಕಿಂತ ಮುಂಚೆನೇ ನಾನು ಮಾಡಿಟ್ಬಿಟ್ಟು ರೆಡಿ ಆಗೋದಕ್ಕೆ ಹೋಗಿರ್ತೀನಿ ಯಾವಾಗ್ಲೂ. ಆಮೇಲೆ ಗಡಿಬಿಡಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೊತ್ತಿಗಾಗಲೇ ಭಟ್ರು ಬಂದರು. ಭಟ್ರು ಮತ್ತು ನಮ್ಮ ಮನೆಯವರು ಸೇರ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾವು ಕೂಡ ಅಷ್ಟೊತ್ತಿಗೆ ರೆಡಿಯಾಗಿ ಮಕ್ಕಳನ್ನೆಲ್ಲ ಎಬ್ಬಿಸಿ ಮಕ್ಕಳಿಗೂ ರೆಡಿ ಮಾಡಿ ಪೂಜೆಗೆ ಕೂತ್ಕೊಂಡ್ವಿ. ಪ್ರತಿ ವರ್ಷ ನಾವು ಒಂದು ಪೇಪರಲ್ಲಿ ಬರೆದಿಟ್ಕೊಳ್ತಿದ್ವಿ ಎಲ್ಲರ ಹೆಸರು ಮತ್ತು ರಾಶಿ ಮತ್ತು ನಕ್ಷತ್ರನ. ಆದರೆ ಈ ಸತಿ ಮರ್ತೋಗ್ಬಿಟ್ವಿ. ಹಾಗಾಗಿ ಎಲ್ಲರೂ ಅವರವರ ಹೆಸರು, ರಾಶಿ, ನಕ್ಷತ್ರನ ಅವರವರೇ ಹೇಳ್ತಾ ಇದ್ದೀವಿ. ಭಟ್ರು ಸಹ ಪೂಜೆನ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು. ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ಪೂಜೆ ಕೂಡ ಮುಗೀತು. ಭಟ್ರು ನೀರನ್ನೆಲ್ಲ ಪ್ರೋಕ್ಷಣೆ ಮಾಡಿ ನಮಗೂ ಹಾಗೆ ಮನಗೂ ಸಹ ಪ್ರೋಕ್ಷಣೆ ಮಾಡಿದರು. ಪ್ರತಿಯೊಬ್ಬರು ಸಹ ಒಂದೊಂದು ಧಾನ್ಯನ ಅವ್ರವ್ರ ಕೈಯಿಂದ ಭಟ್ರಿಗೆ ಕೊಡೋದ್ರಿಂದ ಈ ಪೂಜೆ ಸಂಪೂರ್ಣ ಆಗುತ್ತೆ. ನವಗ್ರಹ ಧಾನ್ಯದ ಅಂತಿಮ ಹಂತನೇ ಈ ನವಗ್ರಹಗಳನ್ನು ದಾನ ಮಾಡೋದಾಗಿರುತ್ತೆ. ಈ ಪೂಜೆ ಕೂಡ ಸಂಪೂರ್ಣ ಆಯಿತು. ಮತ್ತು ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ವಿ. ವೇಕ್ಷನೂ ಸಹ ಅವ್ರ ಅಮ್ಮಂಗೆ ಹೆಲ್ಪ್ ಮಾಡ್ತಾಳೆ, ನಾನು ಕ್ಲೀನ್ ಮಾಡ್ತೀನಿ ಅಂತಂದು ಅವರಮ್ಮ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.